ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸೆಕೆಂಡ್ ವಿಡಿಯೋನಲ್ಲಿ ಇವತ್ತು ಕಲಿಯೋದಕ್ಕೆ ಏನೇನಿದೆ ಅಂತ ನೋಡೋಣ ಬನ್ನಿ. ಓಕೆ, ಇವತ್ತು ನಾನು ನಿಮಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಕಲಿಸ್ಕೊಡ್ತೀನಿ. ಫಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೇಳಿದ್ರು ಚಾರ್ಟಿಂಗ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಏನು ಟ್ರೇಡ್ ಮಾಡೋದು, ಯಾವ ಇನ್ಸ್ಟ್ರೂಮೆಂಟ್ಸ್ ಟ್ರೇಡ್ ಮಾಡೋದು ಎಲ್ಲ ನಮಗೆ ಕ್ಲಾರಿಟಿ ಬೇಕು ಅಂತ ಫೀಡ್ಬ್ಯಾಕ್ ಬಂದಿದೆ ಫ್ರೆಂಡ್ಸಿಂದ, ಕೊಲೀಗ್ಸಿಂದ. ಸೊ ಅದ್ರ ಬಗ್ಗೆ ಇವತ್ತು ನಿಮಗೆ ಫಸ್ಟ್ ಬೇಸಿಕ್ಸ್ನ ಕಲಿಸೋಣ ಅಂತ ಅಂದ್ಕೊತಿದ್ದೀನಿ. ಆಮೇಲೆ ಚಾರ್ಟ್ ಸಮ್ಮರಿ, ಮಾರ್ಕೆಟ್ ಸಮ್ಮರಿ, ಅನಾಲಿಸಿಸ್ ಎಲ್ಲ ನೆಕ್ಸ್ಟ್ ವಿಡಿಯೋಸಲ್ಲಿ ರೆಗ್ಯುಲರ್ ಆಗಿ ಹಾಕ್ತೀನಿ. ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ನ ಟ್ರೇಡ್ ಮಾಡ್ಬೋದು, ಆಮೇಲೆ ಅದನ್ನು ಹೇಗೆ ಟ್ರೇಡ್ ಮಾಡೋದು ಅಂತನ್ನ ಕಲಿಯೋಣ. ಸೊ ಆದಷ್ಟು ವಿಡಿಯೋನ ಶಾರ್ಟಾಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಬೇಸಿಕ್ ನಾಲೆಡ್ಜ್ ಏನು ಮೇಯ್ನ್ ಆಗಿರಬೇಕು ಅನ್ನೋದನ್ನ ಇವತ್ತು ನೋಡೋಣ. ಎಲ್ಲದಕ್ಕಿಂತ ಮೊದಲು ಫಸ್ಟು ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ನಾನು ಝೆರೋದಾನಲ್ಲಿ ಟ್ರೇಡ್ ಮಾಡ್ತೀನಿ. ಝೆರೋದಾದ ಒಂದು ಡಿಮ್ಯಾಟ್ ಅಕೌಂಟ್ ಇದೆ. ಅದನ್ನು ಬಿಟ್ಟರೆ ICICI ಡೈರೆಕ್ಟಲ್ಲಿ ಒಂದು ಅಕೌಂಟ್ ಇದೆ. ಸೊ ನಾನು ಝೆರೋದಾನ ಇಂಟ್ರಾಡೇ ಟ್ರೇಡಿಂಗಿಗೆ ಯೂಸ್ ಮಾಡ್ತೀನಿ, ಫಸ್ಟ್ನೇದು. ಸೆಕೆಂಡ್ನೇದು ICICI ಡೈರೆಕ್ಟ್ನ ಲಾಂಗ್ ಟರ್ಮ್ ಸ್ಟಾಕ್ಸ್ಗೆ, ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ಗೆ ಯೂಸ್ ಮಾಡ್ತೀನಿ, ಲಾಂಗ್ ಟರ್ಮ್ಗೆ. ಆಮೇಲೆ ಇನ್ನೊಂದು ಏಂಜಲ್ ಒನ್ನಲ್ಲಿದೆ, ಅದು ವೆರಿ ಲಾಂಗ್ ಟರ್ಮ್ಗೆ, ಅಂದರೆ ತುಂಬ ಬಿಟ್ಬಿಟ್ಟಿದ್ದೀನಿ, ಅದು ನಾನು ಚೆಕ್ ಮಾಡೋದಿಲ್ಲ ರೆಗ್ಯುಲರಾಗಿ. ಸೊ ಬೇಸಿಕ್ಕಾಗಿ ನಾನು ಝೆರೋದಾ ಮತ್ತು ICICI ಡೈರೆಕ್ಟಲ್ಲಿ ಟ್ರೇಡ್ ಮಾಡ್ತೀನಿ, ಡಿಮ್ಯಾಟ್ ಅಕೌಂಟ್ಸ್ನ ಯೂಸ್ ಮಾಡ್ತೀನಿ. ನೀವು ಯಾವುದ್ರಲ್ಲಾದರೂ ಓಪನ್ ಮಾಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡೋದು, ಯಾಕಂದರೆ ಯೂಸ್ ಮಾಡಿರೋದ್ರಿಂದ ಝೆರೋದಾ ಮತ್ತು ICICI ಡೈರೆಕ್ಟ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ರೆಫರ್ ಮಾಡ್ತೀನಿ. ಸೊ ಪ್ರಿಫರೆನ್ಸ್ ಇದು ನಿಮ್ಮ ಇಷ್ಟ, ನೀವು ಯಾವುದ್ರಲ್ಲಾದರೂ ಓಪನ್ ಮಾಡ್ಬೋದು. ಝೆರೋದಾ ಚೆನ್ನಾಗಿದೆ ಇಂಟ್ರಾಡೇ ಮಾಡೋದಕ್ಕೆ. ಲಾಂಗ್ ಟರ್ಮ್ ಸ್ಟಾಕ್ ಬ್ರೋಕರೇಜ್ ಎಲ್ಲ ಕಂಪೇರ್ ಮಾಡಿದ್ರೆ ICICI ಡೈರೆಕ್ಟ್ ಚೆನ್ನಾಗಿದೆ. ಸೊ ನಾನು ಈ 2 ಅಕೌಂಟ್ನ ಹೊಂದಿದ್ದೀನಿ. ಸೊ ಬನ್ನಿ ನಮ್ಮ ಕ್ಲಾಸ್ಗೆ ನಾವು ಎಂಟ್ರ್ ಆಗೋಣ. ಸೊ ಇಲ್ಲಿ ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಇಷ್ಟಿದ್ದಾವೆ. BSEನಲ್ಲಿದೆ, NSEನಲ್ಲಿ, ಅಂದರೆ ಒಂದಷ್ಟು ಕಂಪ್ನೀಸ್ಗಳು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ BSEನಲ್ಲಿ ಒಂದಷ್ಟು ಲಿಸ್ಟ್ ಇದೆ, NSEನಲ್ಲಿ ಒಂದಷ್ಟು ಲಿಸ್ಟ್ ಆಫ್ ಕಂಪ್ನೀಸ್ ಇದೆ. ಆಮೇಲೆ ಸ್ಟಾಕ್ ಆಪ್ಷನ್ಸ್ ಬಂದ್ಬಿಟ್ಟು ಈ ಸ್ಟಾಕ್ಸಲ್ಲಿ ಸೆಲೆಕ್ಟೆಡ್ ಸ್ಟಾಕ್ಸ್ ಒಂದಷ್ಟು ಇದ್ದಾವೆ, ಅದರಲ್ಲಿ ಸ್ಟಾಕ್ ಆಪ್ಷನ್ಸ್ ಅವೈಲಬಿಲಿಟಿ ಇದೆ. ಆಮೇಲೆ ಇಂಡೆಕ್ಸಲ್ಲಿ ನಿಮಗೆ ಗೊತ್ತು, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಎಲ್ಲ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಕ್ ಆಪ್ಷನ್ಸ್ಗೆ ಸಪ್ರೇಟ್ ಕ್ಲಾಸ್ ತೊಗೊತೀನಿ, ಅದ್ರ ವೇ ಆಫ್ ಟ್ರೇಡಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. BSE NSEನಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ NSE ಸ್ಟಾಕ್ನ ನೋಡೋಣ. ಓಕೆ, ಫಸ್ಟು ಗೂಗಲಿಗೆ ಬನ್ನಿ. ಗೂಗಲಿಗೆ ಬಂದ್ಬಿಟ್ಟು BSE ಇಂಡಿಯಾ ಲಿಸ್ಟ್ ಆಫ್ ಸ್ಟಾಕ್ಸ್ ಅಂತ ಹಾಕಿ. BSE ಇಂಡಿಯಾ ಲಿಸ್ಟ್ ಆಫ್ ಸ್ಟಾಕ್ಸ್ ಅಂತ ಟೈಪ್ ಮಾಡಿ, ನಿಮಗೆ ಈ ಎಲ್ಲ ವೆಬ್ಸೈಟ್ಸ್ಗಳು ಅದರ ಲಿಸ್ಟ್ನ ಕೊಡುತ್ತೆ. ಮೇನಾಗಿ ಡನ್ಗೆ ಹೋಗಿ, ಡನ್ನಲ್ಲಿ ಸ್ಟಾಕ್ ಲಿಸ್ಟ್ ಇದೆ, ಅದನ್ನು ಓಪನ್ ಮಾಡಿ. ಅದೇ ಈ ಥರ ಓಪನ್ ಆಗುತ್ತೆ. ನಿಮಗೇನು ಲಾಗಿನ್ ಬೇಕಾಗಿಲ್ಲ, ಈ ಲಿಂಕ್ ಓಪನ್ ಆರಾಮಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಸೊ BSE ಅಂತ NSEನಾದ್ರು ಸೆಲೆಕ್ಟ್ ಮಾಡ್ಬೋದು, BSEನಾದ್ರು ಸೆಲೆಕ್ಟ್ ಮಾಡ್ಬೋದು. BSE ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಸ್ಟಾಕ್ಸ್ ಇದೆ ನೋಡಿ. ಎಷ್ಟಿದೆ? 4421, ಅಂದರೆ ಹತ್ತತ್ರ 4000+ ಸ್ಟಾಕ್ಸ್ ಇದೆ. BSEನಲ್ಲಿ ಅಷ್ಟು ಕಂಪ್ನೀಸು ಲಿಸ್ಟ್ ಆಗಿದ್ದಾವೆ. ಸೊ ನಾವು BSEನಲ್ಲಿ ಎಷ್ಟು ಅಂತ ಹಾಕ್ಬೋದು. BSEನಲ್ಲಿ 4000 ಸ್ಟಾಕ್ಸ್ ಇದೆ ಅಂತ ಹಾಕ್ಬೋದಾ? ಸರಿ, ನೆಕ್ಸ್ಟ್ NSEಗೆ ಬರೋಣ. NSE ಅಂತ ಬಂದರೆ 2500ಕ್ಕಿಂತ ಜಾಸ್ತಿ, ಅಂದರೆ 2644 ಇದೆ. ಓಕೆ, 2500ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಸೊ NSEನಲ್ಲಿ ಓಕೆ 2500+ ಅಂತ ಹಾಕಿರೋಣ. ಈ ಕೌಂಟ್ ಡೈಲಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಅಷ್ಟೇ ಇರಲ್ಲ. ಪ್ರತಿದಿನ ಸ್ಟಾಕ್ಸ್ ಕಂಪ್ನೀಸ್ಗಳು ಆ್ಯಡ್ ಆಗ್ತಾ ಇರುತ್ತೆ, ಲಿಸ್ಟ್ ಆಗ್ತಾ ಇರುತ್ತೆ, ಅನ್ಲಿಸ್ಟ್ ಆಗ್ತಾ ಇರುತ್ತೆ. ಕೆಲವು ಕಂಪ್ನೀಸ್ಗಳು ಬಂದುಬಿಡುತ್ತೆ ಹೊರಗಡೆ. ಸೊ ಕಂಪ್ನೀಸ್ ನಂಬರ್ ಯಾವಾಗಲೂ ಚೇಂಜ್ ಆಗ್ತಿರುತ್ತೆ. ಸೊ ಆನ್ ಆನ್ ಆ್ಯಾವ್ರೇಜ್ 4000+ ಲಿಸ್ಟ್ ಅಂದ್ಕೊಳ್ಳೋಣ, ಲಿಸ್ಟ್ ಆಫ್ ಕಂಪ್ನೀಸ್ ಅಂದ್ಕೊಳ್ಳೋಣ. NSEನಲ್ಲಿ 2500 ಲಿಸ್ಟ್ ಆಫ್ ಕಂಪ್ನೀಸ್ ಅಂತ ಅಂದ್ಕೊಳ್ಳೋಣ. ಇನ್ನೂ ಒಂದು ವೆಬ್ಸೈಟ್ ಇದೆ, ಚಾರ್ಟಿಂಗ್ ಅಂತ. ಚಾರ್ಟಿಂಗ್ ಅನ್ನೋದೊಂದು ತುಂಬ ಯೂಸ್ ಮಾಡೋ ವೆಬ್ಸೈಟ್. ನಾನು ಇಲ್ಲಿ
ಕ್ವೆರಿ ಮಾಡೋದಕ್ಕೆ, ಸ್ಟಾಕ್ಸ್ ಲಿಸ್ಟ್‌ಗಳು ತೊಗೊಳೋದಕ್ಕೆ, ಟೆಕ್ನಿಕಲ್ ಆಗಿ ಸ್ಟಾಕ್ ಮೂವ್‌ಮೆಂಟ್ ನೋಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಚಾರ್ಟಿಂಗಿಗೆ ನಾನು ಸಪ್ರೇಟ್ ಕ್ಲಾಸ್ ತೊಗೊತೀನಿ. ಇದು ಪಾರ್ಟ್ 2 ನಾನು ಯಾಕೆ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1 ಇಂಪಾರ್ಟೆಂಟು. ಪಾರ್ಟ್ 1ನಲ್ಲೇ ಚಾರ್ಟಿಂಗ್ ಬಗ್ಗೆ ಹೇಳ್ತೀನಿ. ಪಾರ್ಟ್ 1 ಆದಷ್ಟು ಬೇಗ ಹಾಕ್ತೀನಿ. ಈ ವಿಡಿಯೋ ನೋಡಿದ್ರೆ ಆ ವಿಡಿಯೋನ ಮಿಸ್ ಮಾಡಬೇಡಿ. ಆ ವಿಡಿಯೋಯಿಂದ ಈ ವಿಡಿಯೋ ಕನೆಕ್ಟ್ ಆಗುತ್ತೆ. ಅದರಿಂದ ಪಾರ್ಟ್ 2ನ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ ಇವತ್ತು. ಚಾರ್ಟಿಂಗ್‌ನಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತೀನಿ ಇವತ್ತು ಏನೇನಂತ. ಇನ್ನೊಂದು ಕ್ಲಾಸ್ ತೊಗೊತೀನಿ ಚಾರ್ಟಿಂಗ್ ಬಗ್ಗೆನೇ. ನಿಮಗೆ ಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಸಿಕ್ಕುತ್ತೆ. ಓಕೆ, ಫಸ್ಟ್ ಚಾರ್ಟಿಂಗ್ ಅಂತ ಗೂಗಲ್ ಮಾಡಿ. ಅದಕ್ಕೆ ಹೋಗೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಂದ ಸರಿಯಾಗಿ ನೋಡಿ, ತುಂಬ ಇಂಪಾರ್ಟೆಂಟ್. ಸೊ ಚಾರ್ಟಿಂಗಿಗೆ ಎಂಟರ್ ಆಗಿ ಇಲ್ಲಿ ಡ್ಯಾಶ್ಬೋರ್ಡ್ ಸ್ಕ್ಯಾನ್ಸ್ ಅಂತ ಇರುತ್ತೆ, ಅಥವಾ ಸ್ಕ್ರೀನರ್ಸ್ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆ. ಸ್ಕ್ರೀನರಲ್ಲಿ ಕ್ರಿಯೇಟ್ ಸ್ಕ್ಯಾನಿಗೆ ಹೋಗಿ. ಇಲ್ಲಿ ನೀವು ಅದು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್. ಇಲ್ಲಿ ಇವಾಗ ಹೊಸ ಆಪ್ಷನ್ ಬೇರೆ ಕೊಟ್ಟಿದ್ದಾರೆ, ಮ್ಯಾಜಿಕ್ ಫಿಲ್ಟರ್ ಅಂತ. ನೀವು ಇಲ್ಲಿ ಏನು ಟೈಪ್ ಮಾಡಿದ್ರೂ ಆ ರಿಲೇಟೆಡ್ ಕ್ವೈರಿನ ಇಲ್ಲಿ ಹಾಕಿ ಕೊಟ್ಬಿಡುತ್ತೆ. ನೀವು ಟೈಪ್ ಮಾಡೋ ಅಷ್ಟು ಇರಲ್ಲ. ಬಟ್ ನನಗೆ ಇದು ಬರೋದಕ್ಕಿಂತ ಮುಂಚೆ ಯೂಸ್ ಮಾಡ್ತಿರೋದ್ರಿಂದ ಐ ಆಮ್ ಫೆಮಿಲಿಯರ್ ವಿತ್ ದಿಸ್ ವೆಬ್ಸೈಟ್ ಆ್ಯಂಡ್ ಕ್ವೈರಿ. ಅದರಿಂದ ನಾನು ಹಾಕ್ತಾ ಇರ್ತೀನಿ. ಒಂದು ಬೇಸಿಕ್ ಕ್ವೈರಿ ಹಾಕೋದು ಅದನ್ನು ಹೇಳ್ಕೊಡ್ತೀನಿ. ಇವಾಗ ಎಲ್ಲ ಸ್ಟಾಕ್ಸ್ಗೂ ಒಂದು ಅಮೌಂಟ್ ಅಂತ ಇರುತ್ತಲ್ವಾ. ಸೊ ಓಪನ್ ಅಂದರೆ ಒಂದು ಡೈಲಿ ಕ್ಯಾಂಡಲ್ದು ಓಪನ್ನು ಗ್ರೇಟರ್ ದ್ಯಾನ್ 0 ಅಂತ ಹಾಕ್ಬೋದಾ. ಸೊ ನಿಮಗೆ ಎಲ್ಲ ಸ್ಟಾಕ್ಸು ಲಿಸ್ಟ್ ಆಗುತ್ತೆ. ಸೊ ಕ್ಯಾಶಲ್ಲಿ ಅಂತ ಹಾಕಿದ್ರೆ ಇಷ್ಟು ಸ್ಟಾಕ್ಸು ನಿಮಗೆ ಬರುತ್ತೆ ನೋಡಿ. 2400+ ಸ್ಟಾಕ್ಸು ಬಂದಿದೆ. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಚಾರ್ಟಿಂಗಲ್ಲಿ NSE ಸ್ಟಾಕ್ಸ್ನ ಮಾತ್ರ ಫೆಚ್ ಮಾಡಿಕೊಡೋದು. BSE ಸ್ಟಾಕ್ಸ್ನ ಫೆಚ್ ಮಾಡಿಕೊಡಲ್ಲ. ನೀವು ಆಲ್ರೆಡಿ ಚಾರ್ಟಿಂಗ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀನು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. BSEನಲ್ಲಿ 4000 ಸ್ಟಾಕ್ಸ್ ಇದೆ. ಬಟ್ ಇದು ಫೆಚ್ ಮಾಡಿಕೊಡೋದು NSE ರಿಲೇಟೆಡ್ ಸ್ಟಾಕ್ಸ್ನ ಮಾತ್ರ. ಸೊ ನಾನು ಎಷ್ಟೊಂದು ಸಲ ಕ್ವೈರೀಸ್ ಹಾಕಿದ್ದೀನಿ ಅವ್ರಿಗೆ, BSE ಸ್ಟಾಕ್ಸ್ನ ನಮ್ಗೆ ಫೆಚ್ ಮಾಡಿಕೊಡಿ ಅಂತ. ಅವರು ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ. ಓಕೆ, ಇದನ್ನು ಯಾರೂ ಹೇಳಲ್ಲ ಫ್ರೆಂಡ್ಸ್. ಇದು ನೋಡಿ, BSE ಸ್ಟಾಕ್ಸ್ ನಮಗೆ ಎಷ್ಟೊಂದು ಮಿಸ್ ಆಗಿಬಿಡುತ್ತೆ. ಎಷ್ಟು ಒಳ್ಳೆ ಮೂಮೆಂಟ್ ಇರುತ್ತೆ ಗೊತ್ತಾ BSE ಸ್ಟಾಕ್ಸ್ನಲ್ಲಿ. ಸೊ ಎಲ್ಲ NSE ಸ್ಟಾಕ್ಸ್ ಇಲ್ಲಿ ಲಿಸ್ಟ್ ಆಗಿದೆ. ನೋಡೋಣ ಮ್ಯಾಕ್ಸಿಮಮ್ ಪ್ರೈಸು. ನಮ್ಮ ಮ್ಯಾಕ್ಸಿಮಮ್ ಪ್ರೈಸ್ ಬಂದು MRF ಅವ್ರು ತೊಗೊಂಡಿದ್ದಾರೆ. ಅಂದರೆ ಹತ್ತತ್ರ 1,40,000 ಓಡ್ತಾ ಇದೆ ಪ್ರೈಸ್. ಒಂದು ಸ್ಟಾಕ್ ಅಷ್ಟಿದೆ ಮ್ಯಾಕ್ಸಿಮಮ್ಮು. ಸಾರ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸನ್ವಾರಿಯಾ ಅಂತ 35 ಪೈಸಾ ಅನ್ನೋದನ್ನು ಸ್ಟಾಕ್ ಸಿಕ್ಕುತ್ತೆ ನಿಮಗೆ. ಓಕೆ, ಸೊ ಇದು ಅರ್ಥ ಆಯ್ತಲ್ಲ, ನಂಬರ್ ಆಫ್ ಸ್ಟಾಕ್ಸ್ ಹಿಂಗೆ ಗೊತ್ತಾಗುತ್ತೆ ಅಂತ. ಒಂದು ಧನ್ ವೆಬ್ಸೈಟಲ್ಲಿ ಹೋದರೆ ನಿಮ್ಗೆ ಎರಡರದ್ದು ಸಿಕ್ಬಿಡುತ್ತೆ. ಚಾರ್ಟಿಂಗ್ ಪರ್ಟಿಕ್ಯುಲರ್ ಸ್ಟಾಕ್ಸ್ ನಿಮ್ಗೆ ಇಷ್ಟೇ ಪ್ರೈಸಲ್ಲಿ ಟ್ರೇಡ್ ಮಾಡಬೇಕು ಅಂತಿದ್ದರೆ, ಫಾರ್ ಎಕ್ಸಾಂಪಲ್ ಹಾಕ್ತೀನಿ. ಈಗ ಡೈಲಿ ಕ್ಲೋಸ್ ಅಂದರೆ ಎಲ್ ಟಿ ಪಿ ನನಗೆ ಪೆನ್ನಿ ಸ್ಟಾಕ್ಸ್ ಎಲ್ಲ ಬೇಡ, ಸ್ವಲ್ಪ ಹೈ ಬಡ್ಜೆಟ್ ಸ್ಟಾಕ್ಸ್ ಬೇಕು ಅಂದ್ಕೊಳ್ಳಿ. ಇವಾಗ LTP ಅಂದರೆ ಲೇಟೆಸ್ಟ್ ಟ್ರೇಡೆಡ್ ಪ್ರೈಸ್. ಇವಾಗ ಯಾವುದು ಪ್ರೈಸಲ್ಲಿ 1000 ಎಬೋವ್ ಇರೋ ಸ್ಟಾಕ್ಸ್ ಯಾವುದಾದಿದೆ ಅಂತ ಬೇಕಂದರೆ ಹಾಕಿದ್ರೆ ಇದು ಇಲ್ಲೆಲ್ಲ ನಿಮಗೆ ಫೆಚ್ ಮಾಡ್ಕೋಬೋದು. ಡೌನ್ಲೋಡ್ ಆಪ್ಷನ್ ಕೂಡ ಇದೆ ಇಲ್ಲಿ. ಎಕ್ಸೆಲ್ಗೆ ಡೌನ್ಲೋಡ್ ಮಾಡಿಕೊಂಡು ನೀವು ಅನಾಲಿಸಿಸ್ ಮಾಡೋದಕ್ಕೆ ಚೆನ್ನಾಗಿದೆ ವೆಬ್ಸೈಟ್. ಸೊ ಹತ್ತತ್ರ 497 ಸ್ಟಾಕ್ಸ್ ಇದೆ ಎಬೋವ್ 1000 ರುಪೀಸಲ್ಲಿ ಟ್ರೇಡ್ ಆಗ್ತಾ ಇರೋವಂಥದ್ದು. ನೋಡಿ ಬೇಕಿದ್ರೆ. ಏನಾಯಿತು? ಓಕೆ, ಡೈಲಿ ಗ್ರೇಟರ್ ದ್ಯಾನ್ 1000 ಅಲ್ವಾ. ನೋಡಿ 1004 ರುಪೀಸಿಂದ ಹತ್ತತ್ರ MRF 1 ಲ್ಯಾಕ್ ಮೇಲಿರೋ ಸ್ಟಾಕ್ಸ್ ಎಲ್ಲನೂ ಬರುತ್ತೆ. ನೀವು ಇದನ್ನು ಹಾಕ್ಬೋದು ಬೇಕಿದ್ರೆ. ಲೆಸ್ ದ್ಯಾನ್ 2000 ಅಂತಲೂ ಹಾಕ್ಬಿಟ್ಟು ಅಷ್ಟೇ ಲಿಸ್ಟ್ ಆಫ್ ಸ್ಟಾಕ್ಸ್ನ ಫೆಚ್ ಮಾಡ್ಬೋದು. ಅದಕ್ಕೆ ಚಾರ್ಟಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಓಕೆ, ನಮ್ಮದು ಇವತ್ತು ಬೇಸಿಕ್ಸ್ ಅಲ್ವಾ, ಚಾರ್ಟಿಂಗ್ ಬಗ್ಗೆ ತುಂಬ ಇಲ್ಲಿ ಬೇಡ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ NSEನಲ್ಲಿ ಎಷ್ಟಿದೆ, BSEನಲ್ಲಿ ಎಷ್ಟು ಕಂಪ್ನೀಸ್ ಲಿಸ್ಟ್ ಆಗಿದೆ ಅಂತ ಹುಡ್ಕೋದು ಗೊತ್ತಾಯ್ತಲ್ವ. ಗೊತ್ತಾಗಿಲ್ಲ ಅಂದರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ವಿಡಿಯೋನ ಮತ್ತೆ ಪ್ಲೇ ಮಾಡಿ. ಅದು ತುಂಬ ಇಂಪಾರ್ಟೆಂಟ್. ಸ್ಕ್ರೀನರ್ ಹೆಂಗೆ ಯೂಸ್ ಮಾಡೋದು, ಧನ್ನಲ್ಲಿ ಹೇಗೆ ನೋಡೋದು, ಅಲ್ಲಿ ಹಾಕಿದ್ದೀನಿ ನೋಡಿ. ಆಮೇಲೆ ನಿಮಗೆ ಬೇರೆ ಇನ್ನೂ ವೆಬ್ಸೈಟ್ಸ್ಗಳಿದೆ ಅಲ್ಲಿ ನೋಡ್ಬೋದು ಅಂತ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಎಲ್ಲರಿಗೂ ಲರ್ನಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಕ್ ಆಪ್ಷನ್ಸಿಗೆ ಬರೋಣ. ಸ್ಟಾಕ್ ಆಪ್ಷನ್ಸ್ ಬಗ್ಗೆ ಡೀಟೇಲಾಗಿ ಹೇಳಲ್ಲ, ಲಿಸ್ಟ್ ನಂಬರ್ ಆಫ್ ಸ್ಟಾಕ್ಸ್ ಏನು ತಿಳ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ ಇವತ್ತು. ಸೊ ಸ್ಟಾಕ್ ಆಪ್ಷನ್ಸಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕಂದ್ರೆ ಚಾರ್ಟಿಂಗಿಗೆ ಬನ್ನಿ. ಇಲ್ಲಿ ಇದು ಟೇಬಲ್ ಸೆಲೆಕ್ಟ್ ಮಾಡೋದಿದು. ಇಲ್ಲಿ ಫ್ಯೂಚರ್ಸ್ ಅಂತ ಹಾಕಿ. ಫ್ಯೂಚರ್ಸ್ ಅಂತ ಹಾಕಿದ್ರೆ ರನ್ ಕ್ವೆರಿ ಕೊಡಿ. ನೋಡಿ
109 ಸ್ಟಾಕ್ಸ್ ಇದೆ. ಸೊ ಇದು ಬೇಡ, ಈ ಕಂಡೀಷನ್ ನಮಗೆ ಬೇಡ. ಓಕೆ, 200+ ಸ್ಟಾಕ್ಸು ಲಿಸ್ಟ್ ಆಗಿದೆ. ಓಕೆ, ಇದು ಕೂಡ ಲಿಸ್ಟ್ ಆಗ್ತಾ ಇದೆ. ಅಂದರೆ ನಿಫ್ಟಿ ಇಂಡೆಕ್ಸ್ ಸ್ಟಾಕ್ಸ್ ಕೂಡ ಲಿಸ್ಟ್ ಆಗ್ತಿದೆ. ಇಂಡೆಕ್ಸ್ ಸ್ಟಾಕ್ಸ್ ಬೇಡ ನಮಗೆ, ಬರೀ ಸ್ಟಾಕ್ ಆಪ್ಷನ್ಸ್ ಬೇಕಲ್ವಾ. ಅದರಿಂದ ಇದು ಹೆಂಗೆ ಡಿಫರ್ ಆಗುತ್ತೆ ಅಂದರೆ ವಾಲ್ಯೂಮ್ ಇರಲ್ಲ, ಇಲ್ಲಿ ವಾಲ್ಯೂಮ್ ಇದ್ರಲ್ಲಿ ಕೊಡಲ್ಲ ನಿಫ್ಟಿದೆಲ್ಲ. ಅದರಿಂದ ಸೆಲೆಕ್ಟ್ ಮಾಡಿ ವಾಲ್ಯೂಮ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಬಿಡಿ. ಓಕೆ, ಸೊ 209 ಸ್ಟಾಕ್ಸ್ ಇದೆ ಗ್ರೇಟರ್ ದ್ಯಾನ್ 0. ಇದು ಕೊಟ್ಟಿಲ್ಲ ಅಂದರೆ ಎಷ್ಟಿದೆ? 212 ಅಲ್ವಾ. ಸೊ ಒಂದು 3 ಸ್ಟಾಕ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿತ್ತು ಅಷ್ಟೇ. ಓಕೆ, ನಮಗೆ ಈ ಕಂಡೀಷನ್ ಇರಲಿ. ಸೊ ಫ್ಯೂಚರ್ಸ್ ಅಂತ ಇಲ್ಲಿ ಕೊಟ್ಟರೆ ಸ್ಟಾಕ್ ಆಪ್ಷನ್ಸ್ ಎಷ್ಟಿದೆ ಅಂತ, ಆಪ್ಷನ್ ಅವೈಲೇಬಲ್ ಇರೋ ಸ್ಟಾಕ್ಸ್ ಯಾವ್ದ್ಯಾವ್ದಿದೆ ಅಂತ ಇಲ್ಲಿ ಲಿಸ್ಟ್ ಆಗಿಬಿಡುತ್ತೆ. ಅದು ಎಷ್ಟಿದೆ? 209 ಇದೆ ಕೌಂಟು. 209 ಸ್ಟಾಕ್ಸ್ ಅವೈಲೇಬಲ್ ಇದೆ ಸ್ಟಾಕ್ ಆಪ್ಷನ್ಸಲ್ಲಿ. ಆಮೇಲೆ ಈ ಕೌಂಟ್ 3 ಗೊತ್ತಾಯ್ತಲ್ಲ. ಸೊ ಇಂಡೆಕ್ಸಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು, ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಈ ಮೂರರಲ್ಲೂ ನಿಫ್ಟಿ ಇಂಡೆಕ್ಸ್ ಆಪ್ಷನ್ಸ್ ಟ್ರೇಡ್ ಮಾಡಬಹುದು. ಇದು ನಿಫ್ಟಿ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಇನ್ನೊಂದು ಕ್ಲಾಸ್ ತೊಗೊತೀನಿ. ಒಂದು ಆವ್ರೇಜಾಗಿ ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದೇನಂತ ಇವತ್ತು. ಸೊ ಆಪ್ಷನ್ಸ್ ಏನಂದರೆ, ನಿಮಗೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ. ಪರ್ಟಿಕ್ಯುಲರ್ ಸ್ಟಾಕ್ಸು BSE ಇದು ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಇವಾಗ 1000 ರೂಪೀಸ್ ಇರೋ ಸ್ಟಾಕ್ಸು 2200 ಹೋಗುತ್ತೆ ಅಂತ ನಿಮ್ಮ ಪ್ರೆಡಿಕ್ಷನ್ ಇದೆ ಅಂದ್ಕೊಳ್ಳಿ ಇವತ್ತಿಗೆ. ಸೊ ನೀವು ಇವತ್ತು ನಲ್ಲಿ ಟ್ರೇಡ್ ಮಾಡಬಹುದು. ಅಥವಾ ಇವತ್ತು ಇಲ್ಲ BSE ಬೀಳುತ್ತೆ ಅಂದರೆ ಒನ್ ಆಫ್ ದಿ ಸ್ಟಾಕ್ ಆಪ್ಷನ್, BSE ಕೂಡ ಸ್ಟಾಕ್ ಆಪ್ಷನ್ಸಲ್ಲಿ ಬರುತ್ತೆ. BSE ಬೀಳುತ್ತೆ, ಇಲ್ಲ ಇವತ್ತು 1000 ರೂಪೀಸ್ ಇರೋ ಸ್ಟಾಕ್ಸು ಒಂದು 800ಗೆ ಬರ್ಬೋದು ಅಂತ ನಿಮ್ಮ ಅನಾಲಿಸಿಸ್ ಇದ್ದರೆ ನಲ್ಲಿ ಟ್ರೇಡ್ ಮಾಡಬಹುದು. ಡೈರೆಕ್ಟಾಗಿ ಇದರಿಂದನೇ ತೊಗೊಂಬಿಡೋಣ ಬನ್ನಿ. ಓವರಾಲ್ ಮಾರ್ಕೆಟ್ಸಲ್ಲಿ ಫ್ರೈಡೆ 29th ಆಗಸ್ಟ್ದು ಟಾಪ್ ಗೈನರ್ಸ್ ಯಾವ್ದಾದ್ರು ಒಂದು ತೊಗೊಳ್ಳೋಣ. RBL ಬ್ಯಾಂಕ್ ತೊಗೊಳ್ಳೋಣ, ಟಾಪ್ ಗೈನರ್ಸಲ್ಲಿದೆ. ಓಕೆನಾ. RBL ಬ್ಯಾಂಕ್ ಅಂತ ಕೊಟ್ಟರೆ, RBL ಬ್ಯಾಂಕ್ ಅಂತ ಕೊಟ್ಬಿಟ್ಟು CE ಅಂತ ಕೊಡಿ ನೀವು. ಸೊ ನೋಡಿ, ನಿಮಗೆ ಇಷ್ಟು ಸ್ಟಾಕ್ಸ್, ಇಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ ನಿಮ್ಮ ಟ್ರೇಡ್ ಮಾಡೋದಕ್ಕೆ. ಅದಕ್ಕೆ ಇದನ್ನು ಸ್ಟಾಕ್ ಆಪ್ಷನ್ಸ್ ಅನ್ನೋದು. ಅಂದರೆ ಇದು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಇದಕ್ಕೆ. ನೀವೇನಾದ್ರು ಇವತ್ತು ತೊಗೊಂಡ್ರಿ ಅಂದರೆ 1st of September ತೊಗೊಂಡ್ರಿ ಅಂದರೆ 30th of Septemberಗೆ ಅಥವಾ ಎಂಡ್ ಆಫ್ ದ ಮಂತ್ ಅದು ಎಕ್ಸ್ಪೈರಿ ಆಗಿಬಿಡುತ್ತೆ. ಅಷ್ಟಲ್ಲಿ ಸೆಲ್ ಮಾಡಬೇಕು ನೀವು. ಸೊ ಸದ್ಯಕ್ಕೆ ಸೆಪ್ಟೆಂಬರ್ ಮಾತ್ರ ನೋಡಿದ್ರೆ ನಾನು 300ಇಂದ ಹಿಡಿದು 5 ರೂಪೀಸ್ ಡಿಫ್ರೆನ್ಸಲ್ಲಿ ಒಂದು 260ವರೆಗೂ ಇಷ್ಟು ಆಪ್ಷನ್ಸ್ ಇದೆ ಅವೈಲೇಬಲ್ ನಿಮಗೆ ನಲ್ಲಿ ಟ್ರೇಡ್ ಮಾಡೋದಕ್ಕೆ. ಯಾವುದೋ ಒಂದು ಪರ್ಟಿಕ್ಯುಲರಾಗಿ ನೀವು ತೊಗೊಂಡು ಟ್ರೇಡ್ ಮಾಡ್ಬೋದು. ರ್ಯಾಂಡಮಾಗಿ ಯಾವುದೋ ಒಂದು ತೊಗೊತೀನಿ ನೋಡಿ. ಫ್ರೈಡೇ ಇದು ಹೈಯೆಸ್ಟ್ ಗೈನರ್ ಇತ್ತಲ್ವಾ, 3 ರೂಪೀಸಿಗೆ ತೊಗೊಂಡಿರೋದು 5 ರೂಪೀಸಿಗೆ ಹೋಗಿದೆ. ಆಮೇಲೆ ಇನ್ನೊಂದೇನೆಂದರೆ, ಇದರಲ್ಲಿ ಸ್ಟಾಕ್ ಆಪ್ಷನ್ಸಲ್ಲಿ ಅವ್ರು ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ನಾವು ಟ್ರೇಡ್ ಮಾಡೋದಕ್ಕಾಗೋದು. ಇದಕ್ಕಿಂತ ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಬೇಕಿದ್ರೆ ತೋರಿಸ್ತೀನಿ ನೋಡಿ. ನಾನು 3 ಸ್ಟಾಕ್ಸ್ ಅಷ್ಟೇ ಟ್ರೇಡ್ ಮಾಡೋದು ಅಂತ ಹಾಕಿದ್ರೆ ಇಲ್ಲಿ ಕೊಡುತ್ತೆ, ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದಿಸ್. ಇದ್ದೇ ಫಿಕ್ಸೆಡ್ ಅಮೌಂಟು. ಇಷ್ಟೇ ಒಂದು ಲಾಟಲ್ಲಿ ಒಂದು ಸ್ಟಾಕ್ ಅಂದರೆ ಇಷ್ಟನ್ನು ನಾವು ದುಡ್ಡು ಕೊಡಲೇಬೇಕಾಗುತ್ತೆ. ಇಷ್ಟಂದರೆ ಪ್ರೈಸ್ ಎಷ್ಟಿದೆ ಇಂಟು ದಿಸ್ ಲಾಟ್ ಸೈಜ್ 3 × 3 ಅಂದರೆ 3175 ಅಲ್ಲ, 10,000 ಕೊಡಲೇಬೇಕಾಗುತ್ತೆ. ನಾನು ಒಂದು ತೊಗೊತೀನಿ, ನಂಗೆ ಒಂದು ಸ್ಟಾಕ್ ಸಾಕು ಅಂದರೆ ನೀವು ಇಲ್ಲಿ ಆಪ್ಷನ್ಸ್ ಚೇಂಜ್ ಮಾಡ್ಕೋಬೋದು. ಈ ಸ್ಟ್ರೈಕ್ ಪ್ರೈಸ್ ತೊಗೊತಿರಲ್ಲ, ಈ ಮಧ್ಯೆ ಏನಿದೆ ಇವೆಲ್ಲ ಸ್ಟ್ರೈಕ್ ಪ್ರೈಸ್ಗಳು ಅಂತಾರೆ. ಈ ಸ್ಟ್ರೈಕ್ ಪ್ರೈಸ್ನ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಬಟ್ ಕ್ವಾಂಟಿಟಿನ ಅವ್ರು ಕೊಟ್ಟಿರೋ ಕ್ವಾಂಟಿಟಿನ ತೊಗೋಬೇಕು. 300 ತೊಗೊತಾ ಇದ್ದೀನಿ ಇವಾಗ. ಓಕೆ, 300ಗೆ 1 ರೂಪಿ ಇದೆ ಓಪನಿಂಗ್ ಪ್ರೈಸು 915ಗೆ. ಸೊ 1 ರೂಪಿ ಇದ್ದರೆ 1 ಇಂಟು ಇದು ಎಷ್ಟು ಬರುತ್ತೆ, 2 ಇಂಟು ಇದು 6 ಇಷ್ಟು ಬರುತ್ತೆ ಹತ್ತಿರ. ಸೊ ಇಷ್ಟನ್ನು ಮಾತ್ರ ತೊಗೋಬೇಕು. ಕಮ್ಮಿ ಇದನ್ನು ಆಪ್ಷನ್ ನಮ್ಗೆ ಈ ಆಪ್ಷನ್ ಇಲ್ಲ. ಇಲ್ಲಿ ಸ್ಟ್ರೈಕ್ ಪ್ರೈಸ್ ಮಾತ್ರ ಆಪ್ಷನ್ ಇದೆ. ಸೊ ಸ್ಟಾಕ್ ಇದು ಮೇಲೆ ಹೋಗಿದೆ,
ಇದು ಸಿನಲ್ಲಿ ವರ್ಕೌಟ್ ಆಗಿದೆ. ಆಮೇಲೆ ಹಂಗೆ ಒಂದು ಪಿ ಸ್ಟಾಕ್ ತೋರಿಸ್ಬಿಡ್ತೀನಿ. ಈ ಸ್ಟಾಕ್ ತುಂಬ ಬಿದ್ದಿದೆ ಅಲ್ಲ, ಸೊ ಟಾಪ್ ಲೂಸರ್ ಸ್ಟಾಕ್ ಇದು. ಬಿ ಎಸ್ ಸಿ ಬಿದ್ದಿದೆ ಫ್ರೈಡೆ ತುಂಬ. ಸೊ ಬಿ ಎಸ್ ಸಿ ಫಸ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಿಮಗೆ ಈ ಚಾರ್ಟ್ಸ್ಗಳೆಲ್ಲ ಅಲ್ಲಿ ಓಪನ್ ಆಗುತ್ತೆ. ಇದು ಏನಾದರೂ ಡೌಟ್ಸ್ ಇದೆ ಡಿಮ್ಯಾಟ್ ಅಕೌಂಟ್ ಇದು ಚಾರ್ಟ್ಸ್ ಓಪನ್ ಮಾಡೋದಕ್ಕೆ ಏನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಸೊ ಬಿ ಎಸ್ ಸಿನಲ್ಲಿ ಯಾವುದಾದ್ರೂ ಒಂದು ಪಿ ಸ್ಟಾಕ್ ತೊಗೋಬೋದು. ಇದು ಈ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೋದು ಅಂತ. ಯಾವುದೋ ಒಂದು ರ್ಯಾಂಡಮಾಗಿ ತೊಗೊತೀನಿ ನೋಡಿ. ಪಿನಲ್ಲಿ ಬಿದ್ದಿದ್ರು ಕೂಡ ಇದು ಮೇಲೆ ಹೋಗಿರುತ್ತೆ ಸ್ಟಾಕ್ ಅವತ್ತು, ಪಿನಲ್ಲಿ ತೊಗೊಳೋದ್ರಿಂದ. ಅಂದರೆ ಸ್ಟಾಕ್ ಬೀಳುತ್ತೆ ಅಂದರೆ ಪಿನಲ್ಲಿ ತೊಗೊತಿರಲ್ಲ, ಆ ಚಾರ್ಟ್ ಮೇಲೆ ಇರುತ್ತೆ. ಬಟ್ ರೆಗ್ಯುಲರ್ ಬಿ ಎಸ್ ಸಿ ಸ್ಟಾಕು ಬಿದ್ದಿರುತ್ತೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಸ್ಟಾಕ್ ಆಪ್ಷನ್ಸ್ ತೊಗೊತಿಲ್ಲ, ನಾರ್ಮಲ್ ಸ್ಟಾಕ್ ತೊಗೊತಾ ಇದ್ದೀನಿ. ನಾರ್ಮಲ್ ಸ್ಟಾಕ್ ನೋಡಿ ಬಿದ್ದಿರುತ್ತೆ ಅವತ್ತು. 29th ಹೈ ಬಂದು 2171 ಇದೆ ಅಲ್ಲ, ಲೋ ಬಂದು 20 ಇದೆ. ಹತ್ತತ್ರ 100 ಪಾಯಿಂಟ್ಸ್ ಬಿದ್ದಿದೆ. ಸೊ ಬಿದ್ದಿದ್ರೂ ಕೂಡ ಬಿ ಎಸ್ ಸಿ ಸ್ಟಾಕು ನೀವು ಪಿನಲ್ಲಿ ತಗೊಂಡಾಗ ಸ್ಟಾಕು ಮೇಲೆ ಹೋಗಿರುತ್ತೆ. ಹಿಂಗೆ ಅಂದರೆ 450 ಇರೋದು 484 ತನಕ ಹೋಗಿರುತ್ತೆ. ಅದರಿಂದ ಆಪ್ಷನ್ಸ್ ಅನ್ನೋದು ಸ್ಟಾಕ್ ಬಿದ್ದರೂ ಕೂಡ ದುಡ್ಡು ಬರುತ್ತೆ, ಮೇಲೆ ಹೋದರೂ ಕೂಡ ದುಡ್ಡು ಬರುತ್ತೆ. ಅದಕ್ಕೆ ಮಾರ್ಕೆಟಲ್ಲಿ ತುಂಬ ಜನ ಆಪ್ಷನ್ಸಿಂದ ಬಿದ್ದಿರೋದು. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಕ್ಲಾಸು. ಇವತ್ತೇನೇನು ಕಲ್ತ್ರಿ, ಬಿ ಎಸ್ ಸಿನಲ್ಲಿ ಎಷ್ಟು ಸ್ಟಾಕ್ಸ್ ಲಿಸ್ಟ್ ಆಗಿದೆ, ಎನ್ ಎಸ್ ಸಿನಲ್ಲಿ ಎಷ್ಟು ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಇದು ಈಸಿ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡೋದು. ತೊಗೊಂಬಿಡೋದು, ಲಾಂಗ್ ಟರ್ಮ್ಗಾದರೂ ಇಟ್ಕೋಬೋದು, ಇಲ್ಲ ಅವತ್ತೇ ಆದರೂ ಸೆಲ್ ಮಾಡ್ಬೋದು. 100 ರೂಪೀಸ್ ಇರೋದು 120ಗೆ ಹೋದರೆ ಅವತ್ತೇ ಸೆಲ್ ಮಾಡ್ಬೋದು. ಇಲ್ಲ ಲಾಂಗ್ ಟರ್ಮ್ಗೆ ಒಂದು 2 ವರ್ಷ ಬಿಟ್ಟು ಕೂಡ ಮಾಡ್ಕೋಬೋದು, 10 ವರ್ಷ ಬೇಕಾದ್ರೂ ಇಟ್ಕೋಬೋದು. ಇದರಲ್ಲೇನೋ ಎಕ್ಸ್ಪೈರಿ ಇರಲ್ಲ. ಇದೆರಡರಲ್ಲಿ ಎಕ್ಸ್ಪೈರಿ ಇರುತ್ತೆ, ಸ್ಟಾಕ್ ಆಪ್ಷನ್ ಮತ್ತು ಇಂಡೆಕ್ಸಲ್ಲಿ. ಇಂಡೆಕ್ಸ್ ಇದರಲ್ಲಿ ಏನಂದರೆ ಇಂಡೆಕ್ಸಲ್ಲಿ ಕೆಲವೊಂದು ಮಂತ್ಲಿ ಎಕ್ಸ್ಪೈರಿ ಇದೆ, ಕೆಲವೊಂದು ವೀಕ್ಲಿ ಎಕ್ಸ್ಪೈರಿ ಇದೆ. ನೀವು ಸ್ಟಾಕ್ ಆಪ್ಷನ್ಸಲ್ಲಿ ಮಂತ್ಲಿ ಎಕ್ಸ್ಪೈರಿ ಇದೆ. ಈ ಮಂತ್ ತೊಗೊಂಡ್ರಿ, ಸ್ಟಾರ್ಟಿಂಗ್ ಆಫ್ ದ ಮಂತ್ ತೊಗೊಂಡ್ರಿ ಅಂದರೆ ಎಂಡ್ ಆಫ್ ದ ಮಂತ್ ಸೆಲ್ ಮಾಡಿಬಿಡ್ಬೇಕಿಲ್ಲ, ಆದಷ್ಟು ಅದೇ ಎಕ್ಸ್ಪೈರಿ ಆಗಿ ಆ ಸ್ಟಾಕ್ ಏನು ಪ್ರೈಸಲ್ಲಿ ಓಡ್ತಿರುತ್ತೋ ಆ ಅಮೌಂಟು ನಿಮಗೆ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬೇಸಿಕ್ ಕ್ಲಾಸ್. 4 ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸ್ಟಾಕ್ ಆಪ್ಷನ್ಸಿಗೆ ಸಪ್ರೇಟ್ ಕ್ಲಾಸ್ ತೊಗೊತೀನಿ, ಅದಕ್ಕೆ ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ಹಾಕಿ ದಯವಿಟ್ಟು. ಓಕೆ, ಥ್ಯಾಂಕ್ಸ್ ಎವ್ರಿವನ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕಮೆಂಟಲ್ಲಿ ನಿಮ್ಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಳವಡಿಸ್ಕೊಳ್ಳೋಕೆ ಸುಲಭ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.